ನಿನ್ನೆ ಭಾರತದ ಪಾಲಿಗೆ ಒಂದು ಐತಿಹಾಸಿಕ ದಿನ. ಭಾರತದ ಕ್ರಿಕೆಟ್ ಇತಿಹಾಸದಲ್ಲಿ ಹೊಸದೊಂದು ದಾಖಲೆ ನಿರ್ಮಾಣವಾಗಿದೆ. ಭಾರತಕ್ಕೆ ಮತ್ತೊಂದು ವಿಶ್ವ ಕಿರೀಟ. ಟಿ20 ವಿಶ್ವಕಪ್ ಗೆದ್ದಿದೆ ಟೀಮ್ ಇಂಡಿಯಾ. ಎಲ್ಲರೂ ಕೂಡ ಖುಷಿಯಲ್ಲಿದ್ದಾರೆ. ನ್ಯೂಜಿಲೆಂಡ್ ವಿರುದ್ಧ ಭಾರತಕ್ಕೆ ದಾಖಲೆಯ ಗೆಲುವು ಲಭಿಸಿದೆ. ಭಾರತಕ್ಕೆ 96 ರನ್ಗಳ ಭರ್ಜರಿ ಜಯ ಸಿಕ್ಕಿದೆ. 159 ರನ್ಗಳಿಗೆ ಆಲ್ಔಟ್ ಆಗ್ಬಿಡ್ತು ನ್ಯೂಜಿಲೆಂಡ್. ಹಾಗೆಯೇ ಬೂಮ್ರಾ ಅಕ್ಷರ್ ಪಟೇಲ್ ದಾಳಿಗೆ ಕಿವೀಸ್ ಉಡಿಸಾಗಿದೆ. ಭಾರತಕ್ಕೆ 96 ರನ್ಗಳ ಅದ್ಭುತವಾದಂಥ ಗೆಲುವು. 159 ರನ್ಗಳಿಗೆ ನ್ಯೂಜಿಲೆಂಡ್ ಆಲ್ಔಟ್ ಆಯಿತು. ಜಸ್ಪ್ರೀತ್ ಬೂಮ್ರಾ ಅಕ್ಷರ್ ಪಟೇಲ್ ದಾಳಿಗೆ ಕಿವೀಸ್ ಪಡೆ ಉಡಿಸಾಗಿದೆ. ಅಹಮದಾಬಾದ್ನ ಕ್ರೀಡಾಂಗಣದಲ್ಲಿ ಗೆಲುವಿನ ಕೇಕೆಯನ್ನು ಹಾಕಿದೆ ಟೀಮ್ ಇಂಡಿಯಾ. 3ನೇ ಬಾರಿ ಭಾರತಕ್ಕೆ ಟಿ20 ವಿಶ್ವಕಪ್ ಲಭಿಸಿರುವಂಥದ್ದು. 255 ರನ್ಗಳ ಬೃಹತ್ ಟಾರ್ಗೆಟ್ ಅನ್ನು ಭಾರತ ಕೊಟ್ಟಿತ್ತು. ಭಾರತದ ಪರವಾಗಿ ಸಂಜು ಸ್ಯಾಮ್ಸನ್ 89 ರನ್ ಸಿಡಿಸಿದ್ರೆ, ಅಭಿಷೇಕ್ ಶರ್ಮಾ 52 ರನ್, ಇಶಾನ್ ಕಿಶನ್ 54, ಶಿವಂ ದುಬೆ ಅಮೋಘವಾಗಿ ಆಟವನ್ನು ಪ್ರದರ್ಶನ ಮಾಡಿ 26 ರನ್ ಪೇರಿಸಿದ್ರು. ಹಾಗೆಯೇ ಹಾರ್ದಿಕ್ ಪಾಂಡ್ಯ 18 ರನ್ ಬಾರಿಸಿದ್ರು. ಒಂದ್ ಕಡೆಯಲ್ಲಿ ಸಂಭ್ರಮಾಚರಣೆ ಜೋರಾಗಿದೆ. ಇದು ನಿಜಕ್ಕೂ ಐತಿಹಾಸಿಕ ದಿನ. ಇತಿಹಾಸ ಸೃಷ್ಟಿಯಾಗಿದೆ. ಯಾಕಂತ ಹೇಳಿದ್ರೆ ಮೊದಲ ಬಾರಿಗೆ 3 ಕಪ್ಪನ್ನು ಬಾರಿಸಿರುವಂಥದ್ದು ಅಂತ ಹೇಳಿದ್ರೆ 3 ಬಾರಿ ವಿಶ್ವಕಪ್ ಪಡೆದಿರುವಂಥ ದಾಖಲೆ ನಮ್ಮ ಟೀಮ್ ಇಂಡಿಯಾಗೆ ಸಲ್ತಾ ಇದೆ. ನಿನ್ನೆ ಗುಜರಾತ್ನ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಸೇರಿದಂಥ ಎಲ್ಲ ಪ್ರೇಕ್ಷಕರು ಕೂಡ ಸಂಭ್ರಮಿಸಿದ್ರು. ಇನ್ನೊಂದು ಕಡೆಯಲ್ಲಿ ದೇಶಾದ್ಯಂತ ಸಂಭ್ರಮಾಚರಣೆ ಜೋರಾಗಿತ್ತು. ಕ್ರಿಕೆಟನ್ನು ಯಾವ ರೀತಿಯಾಗಿ ಭಾರತೀಯರು ಪ್ರೀತಿ ಮಾಡ್ತಾರೆ ಎನ್ನುವಂಥದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಹಬ್ಬದ ರೀತಿ ಕ್ರಿಕೆಟನ್ನು ಸೆಲೆಬ್ರೇಟ್ ಮಾಡ್ತಾರೆ. ಅದು ಕೂಡ ವಿಶ್ವಕಪ್ನಲ್ಲಿ ಟೀಮ್ ಇಂಡಿಯಾ ಗೆದ್ದಿದೆ ಅಂತ ಹೇಳಿದ್ರೆ ಖುಷಿ ಅಥವಾ ಸಂಭ್ರಮಾಚರಣೆಗೇನು ಕಡಿಮೆ ಇರೋದಿಲ್ಲ. ಸಾಕಷ್ಟು ಕಡೆಗಳಲ್ಲಿ ಸಂಭ್ರಮಾಚರಣೆ ರಾತ್ರಿ ವೇಳೆಯಲ್ಲಿ ಹೇಗಿತ್ತು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಇನ್ನೊಂದು ಕಡೆಯಲ್ಲಿ ಭಾರತ ಮಾಡಿರುವಂಥ ಅಮೋಘ ಸಾಧನೆಯನ್ನು ಕೂಡ ಇಲ್ಲಿ ಗಮನಿಸಬೇಕಾಗತ್ತೆ. ಆರಂಭಿಕರಾಗಿ ಕಣಕ್ಕಿಳಿದಂಥ ಸಂಜು ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ ನ್ಯೂಜಿಲೆಂಡ್ ಬೌಲರ್ಗಳ ದಾಳಿಯನ್ನು ಸಮರ್ಥವಾಗಿ ಎದುರಿಸಿದ್ರು. ಟಿ20 ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ ಭಾರತ ದಾಖಲೆಗಳ ಸುರಿಮಳೆ ಮಾಡಿದೆ. ಮೊದಲ ಬಾರಿಗೆ ಟೀಮ್ ಇಂಡಿಯಾ ಓಪನರ್ಸ್ ವಿಶಿಷ್ಟ ದಾಖಲೆಯನ್ನು ಮಾಡಿದರು. ಸಂಜು ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ ವರ್ಲ್ಡ್ ರೆಕಾರ್ಡ್ ಅನ್ನು ಮಾಡಿದ್ದಾರೆ. ಆರಂಭಿಕ ಜೋಡಿಯ ಅತ್ಯಧಿಕ ಜೊತೆಯಾಟ 98 ರನ್. ಸಂಜು ಸ್ಯಾಮ್ಸನ್ ಕೂಡ ಅಪರೂಪದ ಸಾಧನೆಯನ್ನು ಮಾಡಿದ್ದಾರೆ. ಟಿ20 ವಿಶ್ವಕಪ್ ಇತಿಹಾಸದಲ್ಲಿ ಸತತ 3 ಇನ್ನಿಂಗ್ಸ್ನಲ್ಲಿ 50 ರನ್ ಬಾರಿಸಿರುವಂಥ ಸಾಧನೆ ಇದು. ಒಂದೇ ಟೂರ್ನಿಯಲ್ಲಿ 2 ಬಾರಿ 250+ ಸ್ಕೋರ್ ಮಾಡಿರುವಂಥ ದಾಖಲೆ. ಹಾಗೆಯೇ ಟಿ20 ವಿಶ್ವಕಪ್ ಪಂದ್ಯದಲ್ಲಿ ಅತಿ ಹೆಚ್ಚು ಬೌಂಡರಿ ಗಳಿಸಿದ 2ನೇ ತಂಡ ನಮ್ಮ ಭಾರತ. ಭಾರತ ಒಟ್ಟು 37 ಬೌಂಡರಿಗಳನ್ನು ಬಾರಿಸಿ ದಾಖಲೆಯನ್ನು ಮಾಡಿದೆ. ಮೊದಲ ಬಾರಿಗೆ ಭಾನುವಾರ ಫೈನಲ್ ಗೆದ್ದಿದೆ ಅಂತ ಹೇಳಿದರೆ 3ನೇ ಕಪ್ ನಮಗೆ ಬರ್ತಾ ಇರುವಂಥದ್ದು ಟಿ20 ವಿಶ್ವಕಪ್. ಸೂರ್ಯಕುಮಾರ್ ಯಾದವ್ ತಂಡದ ನಾಯಕ. ನಿಜಕ್ಕೂ ಕೂಡ ಅವರ ಹೆಸರಲ್ಲಿ ಒಂದು ಹೊಸ ದಾಖಲೆಯಾಗಿದೆ. ಖುಷಿ ಇಡೀ ಭಾರತೀಯರಲ್ಲಿತ್ತು. ಸಂಭ್ರಮಾಚರಣೆ ಹೇಗಿತ್ತು ಅಂತ ನೀವು ಕೂಡ ಗಮನಿಸ್ತಾ ಇದ್ರಿ. ಇನ್ನೊಂದು ಕಡೆಯಲ್ಲಿ ಅಭಿಷೇಕ್ ಶರ್ಮಾ ಮತ್ತು ಸಂಜು ಸ್ಯಾಮ್ಸನ್ ಅವರ ಜೊತೆಯಾಟದ ಬಗ್ಗೆ ನಾನು ಹೇಳ್ತಾ ಇದ್ದೆ. ಯಾವ ರೀತಿಯಾಗಿ ಆರಂಭವನ್ನು ಕೊಟ್ಟರು, ತಂಡಕ್ಕೆ ಒಂದು ದೊಡ್ಡ ಅಡಿಪಾಯವನ್ನು ಹಾಕಿಕೊಟ್ರು. ಇಬ್ಬರು ಕೂಡ ಅಬ್ಬರಿಸಿದ್ರು. ಅಕ್ಷರಶಃ ವಿಶ್ವದ ಅತಿ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಇಬ್ಬರು, ಸಂಜು ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ ಇಬ್ಬರು ಅಬ್ಬರಿಸಿದ್ರು. ಅದಾದ ಬಳಿಕ ಬಂದಂಥ ಇಶಾನ್ ಕಿಶನ್ ಏನು ಕಡಿಮೆ ಇರಲಿಲ್ಲ, 54 ರನ್ ಬಾರಿಸಿದ್ರು. ಇನ್ನೊಂದು ಕಡೆಯಲ್ಲಿ ಸಂಜು ಸ್ಯಾಮ್ಸನ್ ಬ್ಯಾಕ್ ಟು ಬ್ಯಾಕ್ 3 50ಗಳನ್ನು ಹೊಡೆದು ಭಾರತ ತಂಡಕ್ಕೆ ಯಾವ ರೀತಿಯಾಗಿ ಆಧಾರ ಆದರೂ ಗಮನಿಸಬೇಕಾಗುತ್ತೆ. 89 ರನ್ ಬಾರಿಸಿದ್ರು ಸಂಜು ಸ್ಯಾಮ್ಸನ್. ಅಭಿಷೇಕ್ ಶರ್ಮಾ 52 ರನ್, ಇಶಾನ್ ಕಿಶನ್ 54 ರನ್. ಇದಾದ ಬಳಿಕ ಕೊನೆಯಲ್ಲಿ ಫಿನಿಶಿಂಗ್ ಟಚ್ ಕೊಟ್ಟಿದ್ದು ಟೀಮ್ ಇಂಡಿಯಾಗೆ ಶಿವಂ ದುಬೆ 26 ರನ್ಗಳನ್ನು ಬಾರಿಸಿದ್ರು. ಜೊತೆಗೆ ಮಧ್ಯದಲ್ಲಿ ಹಾರ್ದಿಕ್ ಪಾಂಡ್ಯ ಕೂಡ ಉತ್ತಮವಾಗಿ ಬ್ಯಾಟ್ ಬೀಸಿದ್ರು. ನ್ಯೂಜಿಲೆಂಡ್ ಬೌಲರ್ಗಳನ್ನು ಅಕ್ಷರಶಃ ಕಾಡಿದ್ರು ನಮ್ಮ ಟೀಮ್ ಇಂಡಿಯಾದ ಆಟಗಾರರು. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ನಿಜಕ್ಕೂ ಕೂಡ ಇದೊಂದು ಐತಿಹಾಸಿಕ ಕ್ಷಣ. ಭಾರತೀಯ ತಂಡ ಹೊಸ ಇತಿಹಾಸವನ್ನು ಬರೆದಿದೆ. ಈ ಗೆಲುವಿನ ಬಗ್ಗೆ ಹೇಳ್ತಾ ಹೋಗೋದಾದ್ರೆ, ಹಾಗೆಯೇ ಅಭಿಮಾನಿಗಳ ಸಂಭ್ರಮಾಚರಣೆ ಬಗ್ಗೆ ಹೇಳ್ತಾ ಹೋಗೋದಾದ್ರೆ
ಸಂಪತ್, ಟೀಂ ಇಂಡಿಯಾ ಐತಿಹಾಸಿಕ ದಿಗ್ವಿಜಯವನ್ನ ಸಾಧಿಸಿದೆ. T20ಯಲ್ಲಿ ಹಲವಾರು ದಾಖಲೆಗಳನ್ನ ಬ್ರೇಕ್ ಮಾಡಿ ಈ ಒಂದು ವಿಶ್ವಕಪ್ ಅನ್ನ ಗೆದ್ದಿರ್ತಕ್ಕಂಥದ್ದು. ನಾವು ಇತಿಹಾಸವನ್ನ ಗಮನಿಸ್ತಾ ಇದ್ರೆ 1983ರಲ್ಲಿ ಮೊದಲು 50 ಓವರ್ಗಳ ಒಂದು ವಿಶ್ವಕಪ್ ಅನ್ನು ಗೆಲ್ತು. ಅದಾದ ಬಳಿಕ 27 ವರ್ಷಗಳ ಬಳಿಕ ಧೋನಿ ನೇತೃತ್ವದಲ್ಲಿ 2007ರಲ್ಲಿ ಚೊಚ್ಚಲ T20 ವಿಶ್ವಕಪ್ ಅನ್ನು ಗೆದ್ದಿದ್ದನ್ನು ಕೂಡ ನೋಡಿದ್ದೇವೆ. ಅದಾದ ಬಳಿಕ ಭಾರತದ ಜರ್ನಿ ಹೇಗಿತ್ತು ಅಂತ ಹೇಳಿದ್ರೆ, ಅಲ್ಲಿಂದ ರೋಹಿತ್ ಶರ್ಮಾ ನಾಯಕರಾಗುವರು ಕೂಡ ಮತ್ತೆ 2ನೇ ಬಾರಿ T20 ವಿಶ್ವಕಪ್ ಗೆಲ್ಲಲಿಕ್ಕೆ ಆಗಿರ್ಲಿಲ್ಲ. ಆದ್ರೆ ರೋಹಿತ್ ಶರ್ಮಾ ಕಳೆದ 2024ರಲ್ಲಿ T20 ವಿಶ್ವಕಪ್ ಗೆದ್ದ ಮೇಲೆ ಮತ್ತೆ ಅದಾದ ಬಳಿಕವಾಗಿ ವೆರಿ ನೆಕ್ಸ್ಟ್ ವರ್ಲ್ಡ್ ಕಪ್ ಅಂತ ಹೇಳಿದ್ರೆ ಇದು. ಹೀಗಾಗಿ ಈ ವಿಶ್ವಕಪ್ ನಲ್ಲೇ ಗೆದ್ದು ಸಾಧನೆಯನ್ನ ಬೀರೋದ್ರಿಂದ ದೊಡ್ಡ ಮಟ್ಟ ಖುಷಿ ಎಲ್ಲವೂ ಕೂಡ ಇರೋದನ್ನ ಇಲ್ಲಿ ಗಮನಿಸಿಕೊಳ್ಬಹುದು. ಯಾಕಂತಂದ್ರೆ ದಾಖಲೆಗಳ ಗೆಲುವನ್ನ ಸಾಧಿಸಿದೆ. ಸೆಮಿಫೈನಲ್ ಮ್ಯಾಚ್ ಇರ್ಬೋದು ಅಥವಾ ಫೈನಲ್ ಮ್ಯಾಚ್ ಇರ್ಬೋದು, ಎಲ್ಲವೂ ಕೂಡ ಬಿಗ್ ಸ್ಕೋರ್ ಗೇಮ್. ಮೊದಲೆಲ್ಲ 150-200 ರನ್ ಚೇಸ್ ಮಾಡ್ಲಿಕ್ಕೆ ಅಥವಾ ಹೊಡಿಲಿಕ್ಕೆ ಕಷ್ಟ ಆಗ್ತಿತ್ತು. ಈ ಸಂದರ್ಭದಲ್ಲಿ 250 ರನ್ ಪ್ಲಸ್ ರನ್ಗಳನ್ನ ಫೈನಲ್ ಗಳಲ್ಲೇ ಮಾಡಿ ಒಂದು ಗಳಿಸಿಕೊಂಡು ದಿಗ್ವಿಜಯನ ಸಾಧಿಸಿದ್ದು ನಿಜಕ್ಕೂ ಕೂಡ ದೊಡ್ಡ ಮಟ್ಟಕ್ಕೆ ಸವಾಲಿನ ಕೆಲಸ. ಅದೇ ರೀತಿಯಾಗಿ ಭಾರತದ ತಂಡ ಯಾವ ರೀತಿಯಾಗಿ ವಿಶ್ವಶ್ರೇಷ್ಠ ತಂಡ ಅನ್ನೋದನ್ನ ಇಲ್ಲಿ ಪ್ರೂವ್ ಮಾಡ್ತಾ ಇದೆ. ಅದೇ ರೀತಿಯಾಗಿ T20ಯಲ್ಲಿ ಯಾವ ರೀತಿ ಭಾರತ ಪವರ್ ಹೌಸ್ ಅನ್ನೋದನ್ನ ಪದೇ ಪದೇ ಭಾರತ ಸಾಬೀತು ಮಾಡ್ತಾ ಇದೆ. ಅದೇ ರೀತಿಯಾಗಿ ಇಲ್ಲಿ ಭಾರತಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದವರನ್ನ ಗಮನಿಸ್ತಾ ಇದ್ರೆ ಇಲ್ಲಿ ಸಂಜು ಸ್ಯಾಮ್ಸನ್ ಎಲ್ಲಾ ಪಂದ್ಯಗಳಲ್ಲೂ ಕೂಡ, ಯಾಕಂದ್ರೆ ಕಡೆ ಹಂತದ ಎಲ್ಲಾ ಪಂದ್ಯಗಳಲ್ಲೂ ಕೂಡ ಅತ್ಯದ್ಭುತವಾಗಿರ್ತಕ್ಕಂಥ ಪರ್ಫಾರ್ಮೆನ್ಸ್ ಅನ್ನು ಅವ್ರು ತೋರಿಸಿದ್ದಾರೆ. ಅದೇ ರೀತಿಯಾಗಿ ನಾಕ್ಔಟ್ ಪಂದ್ಯ, ಸೆಮಿಫೈನಲ್ ಮತ್ತೆ ಫೈನಲ್ ಪಂದ್ಯ, ಈ ಮೂರಲ್ಲೂ ಕೂಡ 50 ಹೊಡೆಯೋದ್ರ ಮೂಲಕ 50 ಅಂತಕ್ಕಿಂತ ಹೆಚ್ಚು 80ಕ್ಕೂ ಹೆಚ್ಚು ರನ್ ಅನ್ನ ಅವರು ಪೇರಿಸಿರ್ತಕ್ಕಂಥದ್ದು. ಇದೆಲ್ಲವೂ ಕೂಡ ಅತ್ಯಂತ ಗಮನಾರ್ಹ ಮತ್ತೆ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಕೊಡುಗೆ ಅಂತೇಳಿ ಹೇಳ್ಬೇಕಾಗತ್ತೆ. ಹೀಗಾಗಿ ಅದರಲ್ಲೂ ಕೂಡ ಸಕ್ಸಸ್ ಆಗಿದೆ. ಅದೇ ರೀತಿಯಾಗಿ ಭಾರತಕ್ಕೆ ಅಕ್ಷರ್ ಪಟೇಲ್, ಶಿವಮ್ ದುಬೆ, ಇಶಾನ್ ಕಿಶನ್ ಸೇರಿ ತಮ್ಮದೇ ಆಗಿರ್ತಕ್ಕಂಥ ಕಾಂಟ್ರಿಬ್ಯೂಷನ್ ಅನ್ನ ಮಾಡಿದ್ದಾರೆ. ಬೌಲಿಂಗ್ ವಿಭಾಗ ಮೊದಲಿಂದ ಹೇಳ್ತಾ ಇದ್ವಿ, ಬ್ಯಾಟಿಂಗ್ ಚೆನ್ನಾಗಿತ್ತು ಎಲ್ಲ ಕಾಲದಿಂದ ಕೂಡ. ಯಾಕಂತ ಹೇಳಿದ್ರೆ ಒಂದಿಷ್ಟು ಜನ ದಿಗ್ಗಜ ಬ್ಯಾಟ್ಸ್ಮನ್ ಗಳನ್ನು ನೋಡಿದ್ದೇವೆ. ಆದ್ರೆ ಒಂದಿಷ್ಟು ಇರ್ಫಾನ್ ಪಠಾಣ್, ಜಹೀರ್ ಖಾನ್ ಆದ ಬಳಿಕ ಇಲ್ಲಿಗ ಭಾರತದ ಬೌಲಿಂಗ್ ವಿಭಾಗ ಕುಸಿತಗೊಳ್ತಾ ಇದ್ದ ಸಂದರ್ಭದಲ್ಲಿ ಬುಮ್ರಾ ಮತ್ತೆ ಅಕ್ಷರ್ ಪಟೇಲ್, ಇಲ್ಲಿ ಹಾರ್ದಿಕ್ ಪಾಂಡ್ಯ 3 ಜನ ಭಾರತವನ್ನ ಕೈ ಹಿಡಿದಿದ್ದಾರೆ. ನಿನ್ನೆ ಬುಮ್ರಾ ಅವರು 4 ವಿಕೆಟ್ ಪಡೆದುಕೊಂಡಿದ್ದು ಕೂಡ ನಿಜಕ್ಕೂ ದೊಡ್ಡ ಮಟ್ಟಕ್ಕೆ ಇಂಪ್ಯಾಕ್ಟ್ ಅಂತ ಹೇಳಿ ಹೇಳ್ಬಹುದು. ಯಾಕಂತ ಹೇಳಿದ್ರೆ ಒಂದು 2ನೇ ವಿಕೆಟ್ ಅನ್ನ ಬುಮ್ರಾ ಪಡೆದುಕೊಂಡು ದೊಡ್ಡ ಮಟ್ಟಕ್ಕೆ ಸಾಧನೆಯನ್ನ ಮಾಡಿದ್ದನ್ನು ಕೂಡ ಗಮನಿಸಿಕೊಂಡಿದ್ದೇವೆ. ಒಟ್ಟಾರೆಯಾಗಿ ವಿಶ್ವ ದಾಖಲೆಗಳನ್ನು ನಿರ್ಮಿಸುತ್ತಾ ಸತತವಾಗಿ 2ನೇ ಬಾರಿ T20 ವಿಶ್ವಕಪ್ ಗೆದ್ದಿದ್ದು, ಅತಿ ಹೆಚ್ಚು ಬಾರಿ T20 ವಿಶ್ವಕಪ್ ಗೆದ್ದಿದ್ದು, ಎಲ್ಲಾ ದಾಖಲೆಗಳು ಭಾರತದ ಹೆಸರಿಗೆ ಬಂದಿದೆ. ಹೀಗಾಗಿ ಮೊದಲೆಲ್ಲ ಹೇಳ್ತಾ ಇದ್ರು ಕೊಹ್ಲಿ, ರೋಹಿತ್ ಶರ್ಮಾ, ರವೀಂದ್ರ ಜಡೇಜಾ 3 ಕೂಡ T20 ಸ್ಪೆಷಲಿಸ್ಟ್ಗಳು, ಇವ್ರು ಇಲ್ಲದೆ ಇದ್ರೆ ಹೇಗೆ ಗೆಲ್ಲಿಕ್ ಸಾಧ್ಯನಾ ಅಂತ ಹೇಳ್ತು. ಆದ್ರೆ ಭಾರತ ತಂಡವನ್ನ ವಿಶ್ವದ ಕ್ರಿಕೆಟ್ ಪಂಡಿತರೆಲ್ಲರೂ ಕೂಡ ಲೆಕ್ಕಾಚಾರವನ್ನು ಹೇಗಾಗ್ತಾ ಇದ್ರು ಅಂತ ಹೇಳಿದ್ರೆ, ಇಲ್ಲಿ ಇಂಗ್ಲೆಂಡ್ ಅಥವಾ ನ್ಯೂಜಿಲೆಂಡ್, ಸೌತ್ ಆಫ್ರಿಕಾ ಯಾವ್ದಾದ್ರು ಕಪ್ ವಿನ್ ಆಗ್ಬಹುದು, ಭಾರತಕ್ಕೆ ಆಗೋದಿಲ್ಲ, ಈ ರೀತಿಯಾಗಿರ್ತಕ್ಕಂಥ ಲೆಕ್ಕಾಚಾರವನ್ನು ಟೀಮ್ ಬ್ಯಾಲೆನ್ಸ್ ಇಟ್ಕೊಂಡು ಹೇಳ್ತಾ ಇದ್ರು. ಆದ್ರೆ ಎಲ್ಲರೂ ಕೂಡ ತಮ್ಮ ತಮ್ಮ ಶಕ್ತಿಯನ್ನ ಪ್ರದರ್ಶನ ಮಾಡಿದ್ದಾರೆ. ನಮ್ದು ಸಮತೋಲಿತ ತಂಡ ಅಲ್ಲ ಅಂತಿದ್ರು ಕೂಡ ತಮ್ಮ ಮಟ್ಟಿಗೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದಾರೆ. ಒಂದೊಂದು ಮ್ಯಾಚಿಗೆ ಒಂದಿಷ್ಟು ಮ್ಯಾಚ್ ಸೂರ್ಯಕುಮಾರ್ ಆಡಿದ್ರೆ, ಒಂದಿಷ್ಟು ಮ್ಯಾಚ್ ಅನ್ನ ಹಾರ್ದಿಕ್ ಪಾಂಡೆ ಗೆಲ್ಲಿಸಿದ್ದಾರೆ. ಸಂಜು ಸ್ಯಾಮ್ಸನ್ ಒಂದಿಷ್ಟು 2 ಮ್ಯಾಚ್ ಅನ್ನ, ಅಥವಾ ಇಲ್ಲಿ ಕೊನೆ ಮ್ಯಾಚ್ಗಳನ್ನ ಇಲ್ಲಿ ಅಭಿಷೇಕ್ ಶರ್ಮಾ ಅವರು ಕೂಡ ಚೆನ್ನಾಗಿ ಆಡಿದ್ದಾರೆ. ಒಟ್ಟಾರಾಗಿ ಸಮತೋಲಿತ ಅಲ್ಲ ಅಂತ ಹೇಳಿದ್ರು ಕೂಡ ತಮ್ಮ ಶಕ್ತಿ ಮೀರಿ ಪ್ರಯತ್ನವನ್ನು ಪಟ್ಟು ಟೀಮ್ ಇಂಡಿಯಾವನ್ನು ಗೆಲ್ಸಕ್ಕೆ ಒಂದು ದೊಡ್ಡ ಮಟ್ಟಕ್ಕೆ ಕಾರಣ ಆಗಿದ್ದಾರೆ. ಅದೇ ರೀತಿ ರಾತ್ರಿ ನೋಡ್ತಾ ಇದ್ದೀವಿ, ಯಾವತ್ತು ಮ್ಯಾಚ್ 10:15 11 ಗಂಟೆ ಮುಗೀತು ಅವತ್ತೆಲ್ಲ ಬೆಂಗಳೂರು ಸೇರಿ ಹಲವಾರು ಕಡೆಯಲ್ಲಿ ಸಂಭ್ರಮಾಚರಣೆ, ಪಟಾಕಿ ಸಿಡಿಸಿ ಒಂದಿಷ್ಟು ಸಂಭ್ರಮಾಚರಣೆ ಕೊಟ್ಟಿದ್ದನ್ನು ಕೂಡ ಗಮನಿಸಿಕೊಂಡಿದ್ದೇವೆ. ಈ ಮೂಲಕವಾಗಿ ಇಲ್ಲಿ ದೊಡ್ಡ ಮಟ್ಟಕ್ಕೆ ನಾವು T20ಯ ಪವರ್ ಹೌಸ್ ಅನ್ನೋದನ್ನ ಭಾರತ ಪದೇ ಪದೇ ಪ್ರೂವ್ ಮಾಡ್ತಾ ಇದೆ. ಮುಂದಿನ ವರ್ಷನೂ ಕೂಡ ನಾವು ಇದೇ ರೀತಿಯಾಗಿ ದಾಖಲೆಗಳ ವಿಶ್ವಕಪ್ ಅನ್ನು ಗೆಲ್ತೀವಿ ಅನ್ನೋದನ್ನು ಕೂಡ ಈ ಒಂದು ತಂಡ ಹೇಳ್ತಾ ಇದೆ. ಇಲ್ಲಿ ಸಂಪತ್. ಥ್ಯಾಂಕ್ ಯು ರೂಪೇಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.